ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರೆಡ್ಮಿ ನೋಟ್ 10ನ ರಿವ್ಯೂ ಮಾಡ್ತಿದ್ದೀನಿ. ಈ ಫೋನ್ ಹೇಗಿದೆ, ಇದರಲ್ಲಿ ಯಾವ್ಯಾವ ಫೀಚರ್ಸನ್ನು ಆ್ಯಡ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮೊದಲನೇದಾಗಿ ಈ ಫೋನ್ನಲ್ಲಿ 5 ಕ್ಯಾಮ್ರಾ ಇದೆ. 5 MP ಟೆಲಿಫೋಟೋ ಕ್ಯಾಮ್ರಾ, 12 MP ಟೆಲಿಫೋಟೋ ಕ್ಯಾಮ್ರಾ, 108 MP ವೈಡ್ ಆ್ಯಂಗಲ್ ಕ್ಯಾಮ್ರಾ. ಇದರಲ್ಲಿ ನೀವು ಫೋಟೋವನ್ನು ಡೀಟೇಲ್ ಆಗಿ ತೆಗಿಬೋದು. ಇದರಲ್ಲಿ 20 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಮತ್ತು 2 MP ಮೈಕ್ರೋ ವೈಡ್ ಆ್ಯಂಗಲ್ ಲೆನ್ಸ್ ಇರುತ್ತೆ. ಇದರಲ್ಲಿ 6.47 ಇಂಚ್ನ ಅಮೋಲ್ಡ್ ಡಿಸ್ಪ್ಲೇ ಮತ್ತು USB ಟೈಪ್ ಸಿ ಅನ್ನು ಮೆನ್ಷನ್ ಮಾಡಿರ್ತಾರೆ. ಇದರಲ್ಲಿ 5260 mAhನ ಬ್ಯಾಟ್ರಿ ಮತ್ತು 30 ವೋಲ್ಟ್ನ ಫಾಸ್ಟ್ ಚಾರ್ಜರನ್ನು ಸಪೋರ್ಟ್ ಮಾಡುತ್ತೆ. 65 ನಿಮಿಷದಲ್ಲಿ ಫುಲ್ ಚಾರ್ಜನ್ನು ಮಾಡ್ಕೋಬೋದು. ಇದರಲ್ಲಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸಹ ಇರುವಂಥದ್ದು. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 730G ಪ್ರೊಸೆಸರ್ ಇರುವಂಥದ್ದು ಮತ್ತು ಈ ಫೋನ್ ಆಂಡ್ರಾಯ್ಡ್ 5ನ ಸಪೋರ್ಟ್ ಮಾಡುತ್ತೆ. ಈ ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿದ್ದು, ಒಂದು 6GB ರ್ಯಾಮ್ 128GB ಮೆಮೊರಿ ಆದರೆ ಇನ್ನೊಂದು 8GB ರ್ಯಾಮ್ 256GB ರೋಮ್ನೊಂದಿಗೆ ಲಾಂಚ್ ಆಗ್ತಿರುವಂಥದ್ದು. ಈ ಫೋನ್ನ ಪ್ರೈಸ್ ಬಂದುಬಿಟ್ಟು ಇಂಡಿಯಾದಲ್ಲಿ 30,000 ಒಳಗಡೆ ಇರುತ್ತೆ. ಈಗಾಗಲೇ ಚೈನಾದಲ್ಲಿ 22,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಈ ಮೊಬೈಲ್ನ ಮತ್ತೊಂದು ಫೀಚರ್ ಏನಂದರೆ, ಇದು ಸ್ಪೀಕರ್ ಒಳಗಡೆ ಡಸ್ಟ್ ಅಥವಾ ಧೂಳು ಹೋದರೆ ಆಟೋಮೆಟಿಕ್ಕಾಗಿ ತಾನೇ ಕ್ಲೀನ್ ಮಾಡ್ಕೊಳ್ಳುತ್ತೆ. ಅದು ಹೇಗಂತ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.